ನಮ್ಮ ಸಿದ್ದರಾಮಯ್ಯವ್ರಿಗೆ ಬೆಳಗಾವಿ ಅಧಿವೇಶನದಾಗ ಸಿದ್ದರಾಮಯ್ಯನು ನಮ್ಗೆ ವಾದ ವಿವಾದ ನಮ್ಮ ಜೋಡನೆ ಮಾಡ್ತಾರೆ ಅವ್ರಿಗೆ ಮುತ್ತಲು ಉಳ್ಕಿದವ್ರಿಗೆ ಯಾರು ಯೋಗ್ಯರಿಲ್ಲ ತಿಳ್ಕೊಂಡಿರ್ಬೇಕು ಅವ್ರು. ನನ್ನ ದಂಡ್ಯಾಗ ಹಾಕ್ಯಾರ ಈಗ ಲಾಸ್ಟ್ ಸೀಟ್ 224 ಅಲ್ಲಿದು ಮಾತಾಡಬೇಕು. ಅವ್ರು ಸಿದ್ದರಾಮಯ್ಯ ಹಿಂದೆ ಕೈ ಕಟ್ಟಿ ಮುಂದೆ ನೋಡ್ತಾರೆ, ಇಲ್ಲೇನಕ್ಕೆ ಇವು ಯಾವ ಉಪಯೋಗ ಇಲ್ಲ ಎಲ್ಲ ಎತ್ನಾಳು ಹಂಗೆ ಚಾಲು ಹೋಗೋದು. ನಮಗವ್ರಿಗೆ ಸಂಘರ್ಷ ನಡೀತಾವೆ. ಹಿಂಗೆ ನಾನು ಎಲ್ಲ ನೋಡಿರಲ್ಲ ವಿಧಾನಸಭೆದ ಒಮ್ಮೆ ವಿಧಾನಸಭೆ ಬೆಳಗಾವಿ ಅಧಿವೇಶನದಾಗ ಎದುರಿಗೆ ಬಂದರು, ಎತ್ನಾಳು ಇಲ್ಲಿ ಬರ್ರಿ ಆತ. ನಾ ಕೇಳಿದೆ, ಸರ್ ನೀವು ಯಾಕೆ ಟಿಪ್ಪು ಸುಲ್ತಾನ್ ಭಾಳ ಪ್ರೀತಿ ಮಾಡ್ತೀರಿ ಅಂತ ಕೇಳಿದೆ. ಆ ಸುಳಿ ಮಗ ನಮ್ಮ ಸಾವಿರಾರು ಲಕ್ಷಾಂತರ ಹೆಣ್ಮಕ್ಳನ್ನ ಹಿಂದೂಗಳನ್ನು ಕೊಂದವನ ಬಗ್ಗೆ ಯಾಕೆ ಪ್ರೀತಿ ಇಲ್ಲಪ್ಪ, ಅವರೆಲ್ಲ ರಾಜ ಮಹಾರಾಜರು ಅದಕ್ಕೆ ಮಾಡ್ತೇನೆ. ನಾನೇನಿಗೆ ಅವ್ರಿಗೆ ಒಪ್ಪನೆ ಕೇಳಿದೆ, ನಾ ಯಾರಿಗೂ ಬಿಟ್ಟೇ ಇಲ್ಲ. ಮೊನ್ನೆನೂ ಆಯ್ತಲ್ಲ ಮೀಸಲಾತಿ ಬಗ್ಗೆ, ಮುಸಲ್ಮಾನರಿಗೆ ಮೀಸಲಾತಿ ಕೊಡ್ಲಿಕ್ಕೆ ಸಂವಿಧಾನದಲ್ಲಿ ಅವಕಾಶ ಇಲ್ಲ ಅಂತ ಹೇಳಿದಾನ. ಮಿಸ್ಟರ್ ಯತ್ನಾಳ್ ಆರ್ಟಿಕಲ್ 19 ಓದ್ರಿ ಅಂದನ. ಆರ್ಟಿಕಲ್ 19 ಇಲ್ಲೇ ಇಲ್ಲ. ಆ ರಾಯರೆಡ್ಡಿ ಅಂತ ಒಂದು ಗಿರಕಿ ಐತಲ್ಲ ನಮ್ಮಲ್ಲಿ, ಅವ ಬಂದು ಸಹಾಯ ಮಾಡ್ಲಕತ್ತ. ಚೀಫ್ ಸೆಕ್ರೆಟ್ರಿ, ಕಾನೂನು ಪಂಡಿತರು ಎಲ್ಲರೂ ಬಂದರು. ಸಿದ್ದರಾಮಯ್ಯವ್ರಿಗೆ ಅದು ಏನೂ ಸಿಗಲೇ ಇಲ್ಲ. ನಾ ಹೇಳಿದೆ, ನೀವು ಸಂವಿಧಾನ ಓದಿಲ್ಲ ತಂದೆ. ಇಲ್ಲ ಉತ್ತರ ಕೊಡ್ತೇನೆ ಮುಂದೆ ಅಂತ. ಮುಂದೆ ಏನು ಕೊಡ್ತೀರಿ, ಕೊಡದಿದ್ರಿ ಹೀಗೆ ಕೊಡ್ರಿ. ಚರ್ಚೆಗಳು ಇವತ್ತು ಜನ ಇವತ್ತು ಯತ್ನಾಳ್ ಪ್ರೀತಿ ಮಾಡ್ತಾ ಇಲ್ಲ. ಯತ್ನಾಳ್ ಹಿಂದೂ ಪರವಾಗಿ ಗಟ್ಟಿ ಅದಾನ ಅಂತ ಹೇಳಿ ನಾವನ್ನೆಲ್ಲ ಜನ ಇವತ್ತು ಪ್ರೀತಿ ಮಾಡಕತ್ತಾರ. ನಾ ಡಬಲ್ ಗೇಮ್ ಆಡುದಿಲ್ಲ ಅಂತೇಳಿ ನೀವು ಬೇಕಾದ ಮೈಸೂರಿಗೆ ಹೋದ್ರು ಮಂದಿ ಕೊಡ್ತಾರೆ. ಮದ್ದೂರು, ಮಂಡ್ಯ, ಕುಮಾರಸ್ವಾಮಿ, ದೇವೇಗೌಡರು, ಡಿ ಕೆ ಶಿವಕುಮಾರ್, ಭದ್ರಕೋಟೆ ಒಳಗೆ ಹೋದ್ರೆ 20,000 ಮಂದಿ ಕೊಡ್ತಾರೆ. ಮೊನ್ನೆ ಬೊಮ್ಮಾಯಿ ಅವ್ರು ಇದಕ್ಕೆ ಬಂದಿದ್ರು, ನಮ್ಮ ಕುಮಾರಸ್ವಾಮಿ ಅವರು, ಅವ್ರ ಮಗಳ ಎಂಗೇಜ್ಮೆಂಟ್. ನಾನು ಹೋದೆ, ಎದುರಿಗೆ ಬಂದರು, ಮಾತಾಡ್ತೀವಿ, ಹೋಗಿ ಮೂಲ್ಯಾಗ ನಿಂತೀವಿ. ಬ್ರದರ್, ನೀವು ಮದ್ದೂರು ಮಂಡ್ಯ ಯಾಕೆ ಬರ್ತಾ ಇದ್ದೀವಿ ಬ್ರದರ್? ಏನಿಲ್ಲ ನಾ ಅವ್ರು ಜನ ಕರೆಸ್ತಾ ಇದ್ದೆ. ಇಲ್ಲ ಬ್ರದರ್, ನಮ್ಮ ಒಕ್ಕಲಿಗರು ಬರೀ ನಮ್ಮ ಎಟ್ಟೆ ನಾಯಕ ತಿಳ್ಕೊಂಡಾರ. ಹಿಂಗೆ ನೀವೊಬ್ಬ ನಮ್ಮ ಕಡೆ ಬಂದು ನಮ್ಮ ಹುಡುಗರು ತಲೆ ಕೆಡಿಸಿದೀಯಾ? ನಾ ಕೆಡಿಸಿಲ್ಲ ಕುಮಾರಣ್ಣ, ಎಲ್ಲರಿಗೂ ಗೊತ್ತಾಗ್ಬಿಟ್ಟೈತಿ. ಇವರೆಲ್ಲರೂ ಕಂಪ್ನಿ, ನಾಟಕ ಕಂಪ್ನಿ ಅದ. ಒಬ್ಬ ಗಟ್ಟಿ ಮಾತಾಡೋದನ, ಅದಕ್ಕೆ ನಾವು ಯತ್ನಾಳನ ಜೋಡ ಇದು ಇವತ್ತೇಳಿ ಇವತ್ತು ನಮ್ಮವರೊಬ್ರು SP ಅದಾರ ಮಂಡ್ಯದ್ದು, ಬಾಲದಂಡಿ ಅಲ್ಲ, ಬಾಲದಂಡಿ ಅಂತ SP ಅದಾರ. ಅವರು ಮಂಡ್ಯ ಹಾಕಿದ್ರು. ನಾ ಮದ್ದೂರ್ಕ ಹಿಂದಿನ ದಿವಸ ಎಲ್ಲ ನಾಯಕರು ಹೋಗಿ ಬಂದಿದ್ರು. ಅವ್ರಿಗೆ ಏನು ಅನಿಸಿತ್ತು, ನೀನೇನೆ ಎಲ್ಲ ದೊಡ್ಡ ದೊಡ್ಡ ನಾಯಕರು ಬಂದು ಹೋಗ್ಯಾರ, ಭಾಳ 400-500 ಮಂದಿ ಕೊಡ್ತಾರೆ. ಯತ್ನಾಳಿಗೆ ಯಾರು ಮಂಡ್ಯದಾಗ ಕೇಳ್ತಾರೆ? ಹಳ್ಳಿ ನಾ ಎತ್ತಳಿ ಇವ್ರು ತಗೊಳ್ಳಿ 4ಕ್ಕೆ ಬರ್ತೀನಿ ಅಂತ ಹೇಳಿ ನಾ ಮದ್ದೂರ್ಗೆ ಹೇಳಿ ಹೊಂಟೆ. ಬೆಂಗಳೂರಿನಿಂದ ಎಲ್ಲಿಯೂ ಮೋಟ್ರ್ ಸೈಕಲ್ ಬಂದು, ಎಲ್ಲಿಯೂ ಕಾರ್ ಬಂದು, ಎಲ್ಲೂ ದೊಡ್ಡ ದೊಡ್ಡ ಹಾರ ಬಂದು 25,000 ಮಂದಿ ಕೊಡ್ತು ಮದ್ದೂರ್ನಾಗ. ನಾವೇನು ₹1 ಯಾರಿಗೂ ರೊಕ್ಕ ಕೊಟ್ಟಿಲ್ಲ, ಜೀಪ್ ಮಾಡಿಲ್ಲ, ದಾರು ಕೂಡಿಸಿಲ್ಲ, ದಾಬಾಕ್ ಕರ್ಕೊಂಡು ಹೋಗಿಲ್ಲ. ನಮ್ಮ SP ಅವ್ರು ಹೇಳಿದ್ರು, ನಾ ಕಾರ್ಯಕ್ರಮ ಮುಗಿಸಿ ನಾನು ಗಾಡಿಯಾಗ ಕೂತೆ, ಕಿಟಕಿ ಬಡಿದ್ರು ನಂದು. ಏನು ಸರ್ ಆರಾಮದಿರಲಿಲ್ಲ ಅಂತ ಕೇಳಿದೆ. ಯಾಕಂದ್ರೆ ನನ್ನೇ ಅರೆಸ್ಟ್ ಮಾಡಿದ್ರು ಅವರು. ಹಿಂದೆ ಕೋಲ್ಹಾಪುರದಿಂದ ಹಿಡ್ಕೊಂಡು ಬಂದಿದ್ರು, ಒಳ್ಳೆ ಅಧಿಕಾರಿ ಪಾಪ. ಅವ್ರು ಹೇಳಿದ್ರು, ಸರ್ ನಾನು ಒಂದು 400-500 ಜನ ಸೇರ್ತಾರೆ ತಿಳ್ಕೊಂಡಿದ್ದೆ. ಸಂಜೆ ಮುಂದೆ ಇದು ವಾತಾವರಣ ಗುರುತಾಗಿ ಮೈಸೂರಿನಿಂದ ಫೋರ್ಸು, ಬೆಂಗಳೂರಿನಿಂದ ಎಲ್ಲ ತಂದು ಇಡೀ ಫೋರ್ಸ್ ಹಾಕ್ಬೇಕಾಯ್ತು ಸರ್. ಇದೇನು ನಿಮ್ಮದು ಪಾಪ್ಯುಲಾರಿಟಿ ಈ ಕಡೆ ಸಿಟ್ಟು ಬೆಳೀತಲ್ರಿ? ಇಲ್ರಿ, ಮುಂದೆ ನಾನೇ ಆಗೋದಿನಿ ರೀ ಅಂತ ಹೇಳಿದೆ ಅವ್ರಿಗೆ. ಯಾಕಿದನ್ನು ಹೇಳ್ತೀನಿ ಅಂದರೆ, ಈ ನೋಡ್ರಿ ಇವತ್ತು ಛತ್ರಪತಿ ಶಿವಾಜಿ ಮಹಾರಾಜರ ಮೆರವಣಿಗೆ ಮ್ಯಾಗ ಚಪ್ಪಲಿ ಒಗಿತಾರೆ, ಕಲ್ಲು ಒಗಿತಾರೆ ಅಂದರೆ ಈ ಮಕ್ಕಳಿಗೆ ಸೊಕ್ಕ ತಿಂಡಿ ಎಟ್ಟಾಗಿದೆ ಹೇಳ್ತಾ ಇರ್ತವ್ರು. ಬಾಗಲಕೋಟ್ನಾಗ ನಮ್ಮನ್ನ 10 ಮಂದಿನ ಹಿಡಿದ್ರೆ ಹಿಂದೂಗಳನ್ನ 10 ಮಂದಿನ ಹಿಡಿಬೇಕೈತಿ. ಅದಕ್ಕೆ ಹಿಡಿಬೇಕು?
10 ಮಂದಿಗೆ 10 ಮಂದಿ ಇವರು ಈಕ್ವಲ್ ಮಾಡೋರು ಪೊಲೀಸರು. ಇವ್ರನ್ನ ಹತ್ತತ್ತ ಇವ್ರನ್ನ ಹತ್ತತ್ತ, ಈ ಕಡೆ ದೋನ್ಸಿ ಹಿಡಿದ್ರೆ ಆ ಕಡೆ ದೋನ್ಸಿ ಹಿಡಿಬೇಕತ್ತ. ಕಲ್ಲು ಹೋಗೋದಾರ ಯಾರಪ್ಪ ಬಾಗಲಕೋಟ್ನಾಗ? ಚಪ್ಪಲಿ ಹೋಗೋದಾರ ಯಾರು? ಆ ಮಕ್ಕಳನ್ನ ಮಸೂದ್ಯಾಗ ದೋನ್ಸಿ ಮಂದಿ ಕೂಡಿದಾರಲ್ಲ ಅವ್ರನ್ನ ಒದ್ದು ತಂದು ಒಳಗೆ ಹಾಕ್ಬೇಕು. ಈ ನಮ್ಮವ್ರನ್ನ ಅರೆಸ್ಟ್ ಮಾಡ್ಲಿಕ್ಕೆ ಅಡ್ಡಾಳಕತ್ತಾರ. ನಾ ಎಸ್ ಪಿ ಕೇಳಿದೆ, ನೀನು ಏನಿದು ನಾಟಕ ಅತ್ತಂದ. ಎಷ್ಟು ದಿವ್ಸ ಮಾಡೋರು ಓದ್ ಕೇಳಿದೆ ನಾ. ಹಿಂಗೆ ನೀವು ಹಿಂಗೆ ತಿಮ್ಮಾಪುರ ಹೇಳ್ಯಾನ, ನಮಗೇನು ಗೊತ್ತಿಲ್ಲಾರಂತ ಗೃಹ ಮಂತ್ರಿ ಹೇಳ್ಯಾನ. ಅವ್ರು ಕೇಳ್ರಿ ನಮ್ಮ ಗೃಹ ಮಂತ್ರಿಗಳಿಗೆ, ಬಾಗಲಕೋಟೆಯಲ್ಲಿ ಗಲಾಟೆ ಆಗಿದೆ ಗೊತ್ತಿಲ್ಲ, ತುಮಕೂರಿನಲ್ಲಿ ಹೊಡೆದಾಟ ಆಗಿದೆ ಗೊತ್ತಿಲ್ಲ, ಗಾಂಜಾ ಅಫೀಮ್ ಹಿಡಿದಾರೆ ಮೈಸೂರಿನಲ್ಲಿ ಗೊತ್ತಿಲ್ಲ. ತಿಳ್ಕೊಂಡು ನಾ ಹೇಳ್ತೀನಿ, ಇದು ಗೃಹ ಮಂತ್ರಿ ಒಬ್ಬರೇ ಬಾಯಿ ಬಿಚ್ಚದ ಇಲ್ಲಿ ತನ ಹಿಂದೂ ಪರವಾಗಿ ಶಿವಾಜಿ ಮಹಾರಾಜರ ಬಗ್ಗೆ ಚಪ್ಪಲಿ ಒಗೆದಿದ್ದು ತಪ್ಪು ಅಂತ ಹೇಳಿ ಒಬ್ಬರೇ ಲೀಡರ್ ಹೇಳಲ್ಲ. ಅವ ಏನು ಹೇಳೋದು ಗುರ್ತೈತೆ, ಹತ್ತನೇ ಒಳಗೆ ಸಂತೋಷ್ ಲಾಡ್ ಅವರು ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಅಫ್ಜಲ್ ಖಾನನ ಹೆಂಗೆ ಹಿಡಿಬೇಕಂತ ಹೇಳಿ ಒಬ್ಬ ಮುಸ್ಲಿಂ ಗೈಡ್ ಮಾಡೋದಂತ. ಎಟ್ರ ನಾಚಿಕೆ ಮಾನ ಬಿಟ್ಟು ಇವರು ಅವತ್ತ ಮರಾಠ ಸಮಾಜದವರು ಆರತಿ ಬೆಳಗಿದ್ರು ಅವನಿಗೆ, ತಳಗಿಳಿ ಅಂದ್ರು ಅವರು. ನಮ್ಮ ಸಮಾಜ ಮರ್ಯಾದೆ ಕೆಳಗಿಳಿದು ಎಲ್ಲಿ ಶಿವಾಜಿ ಮಹಾರಾಜರಿಗೆ ಅಫ್ಜಲ್ ಖಾನ್ ಹೊಡಿಬೇಕಾದ್ರೆ ಅವ್ರ ಸೈನ್ಯದಲ್ಲಿ ಯಾವ್ದಾರು ಒಂದು ಹೆಸರು ಹೇಳ್ಬಿಡ್ತಾರೆ. ಮೈಬೂಬ್ ಸಾಬ್ರು ಹೇಳ್ತಾರೆ, ಗೈಬೂಬ್ ಸಾಬ್ರು. ಅವ ಹೇಳದತ್ತ ಶಿವಾಜಿ ಮಹಾರಾಜರು ಹಿಂಗೆ ಚುಚ್ಚುತ್ತಾರ. ಇವ್ರಿಗೇನು ಸ್ವಾಭಿಮಾನೇ ಬಿಟ್ಬಿಟ್ಟಾವ ಇವ್ರು ರಾಜಕಾರಣಿಗಳು. ನಾನು ವಿಧಾನಸಭೆದಾಗ ನೋಡ್ತೀನಿ ಏನೇನು ಮಾತಾಡ್ತಾರೋ ಏನು, ಯಾರೂ ಹಿಂದೂ ಪರವಾಗಿ ಮಾತಾಡಿದ್ರು. ಈಗ ನನಗೂ ಯಾರು ವಿಧಾನಸಭೆ ಒಳಗೆ ನಾ ಈ ಕಡೆ ಇವ್ರಿಗೂ ಬೈತಿರ್ತೀನಿ, ಬಿ ಜೆ ಪಿ ಅವರಿಗೆ, ಯಾಕೆ ಸುಮ್ಮ ಕೂತಿರು, ಯಾಕನು ಕೂತಂಗೆ ಮಾತಾಡಿ, ಸ್ವಲ್ಪ ಮಾತಾಡೋದು ಇಲ್ಲ, ಬೇರೆ ಮಾತಾಡೋದಪ್ಪ. ಯಾಕಂದ್ರೆ ಧರ್ಮದ ವಿಚಾರ ಬಂದಾಗ ನಾವು ಯಾರಿಗೆ ಎಷ್ಟು ಕೇಸ್ ಹಾಕ್ತಾರೆ ಹಾಕ್ಲಿರಿ, ನೀವು ಎಷ್ಟು ಹಾಕೋರಿದ್ರಿ ಹಾಕರಿ. 2028 ನಮ್ಮ ಸರ್ಕಾರ ಬರೋದು ಮೊದಲೇ ಕ್ಯಾಬಿನೆಟ್ನಾಗ ಎಲ್ಲ ಹಿಂದೂಗಳ ಮೇಲಿನ ಕೇಸನ್ನು ವಾಪಸ್ ತೆಗೆದುಕೊಳ್ಳುವ ನಿರ್ಣಯ ಫಸ್ಟ್. ಯಾರ ಹಿಂದೂಗಳ ಕಾರ್ಯಕರ್ತರ ಹತ್ಯೆ ಆಗಿದೆಲ್ಲ ಅವ್ರ ಮನೆಗೆ 25 ಲಕ್ಷ ರೂಪಾಯಿ. ಮೂರನೇದು, ಗಣಪತಿ ಮತ್ತು ಹಿಂದೂ ದೇವಸ್ಥಾನಗಳ ಮೇಲೆ ಯಾರ್ಯಾರು ಕಲ್ಲು ಇಲ್ಲಿವರೆಗೆ ಯಾವ್ಯಾವ ಮಸೂತಿಯಿಂದ ಬಿದ್ದಾವು ಅವೆಲ್ಲ ಲೆಕ್ಕ ತಗೊಂಡು ಅವು ಮುನ್ಸಿಪಾಲ್ಟಿ ಗ್ರಾಮ ಪಂಚಾಯತಿ ಪರ್ಮಿಷನ್ ಅದಾವೋ ಇಲ್ಲೋ, ಟ್ಯಾಕ್ಸ್ ತುಂಬ್ಯಾರೋ ಇಲ್ಲೋ, ನೀರಿನ ಕರ ತುಂಬ್ಯಾರೋ ಇಲ್ಲೋ, ತುಂಬಿಲ್ಲ ಅಂದ್ರೆ JCB ಹಾರಾಡ್ರಿ. 2028 ತನ ನೀವು ಯಾರ್ಯಾರು ಕೇಸ್ ಹಾಕೋರು ನೀವು ಹಾಕ್ಸ್ರಿ. 28ಕ್ಕೆ ನೀವು ಅವ್ರು ಯಾರು ಬೆನ್ ಹತ್ತಿರಲ್ಲ ಅವ್ರ ಜೋಡ ನೀವು JCB ಒಳಗೆ ಹೋಗ್ಬೇಕಾಗ್ತೈತೆ. ಇನ್ನು ನಡೆಯೋದಿಲ್ಲ. ಈಗ ಈ ಆಡಳಿತ ಬರಲಿಲ್ಲ ಅಂದ್ರೆ ಇನ್ನು ಹಿಂದೂಗಳು ಬಾಂಗ್ಲಾದೇಶಿಯರು ಎಷ್ಟು ಮಂದಿ ಅದಾರ ಇವತ್ತು ಬೆಂಗಳೂರಿನಾಗ. ರೋಹಿಂಗ್ಯಾಗಳು ಅಂತೇಳಿ ಒಂದು ಕೆಟ್ಟ ಖತರ್ನಾಕ್ ನೀಚ ಜಾತಿ ರೋಹಿಂಗ್ಯಾ ತೊಂದೈತಿ. ಬರ್ಮಾದಲ್ಲಿ ಒಬ್ಬ ಬೌದ್ಧ ಭಿಕ್ಷುಕ ಅವ್ರನ್ನೆಲ್ಲ ದೇಶದಿಂದ ಹೊರಗೆ ಹಾಕದ. ಒಬ್ಬ ಭಿಕ್ಷುಕ ಮನಸ್ಸು ಮಾಡಿದ್ರೆ ಅವ್ರು ಎಲ್ಲ ನೋಡಿ ಇವತ್ತ ಪಶ್ಚಿಮ ಬಂಗಾಳದಲ್ಲಿ ಒಳಗೆ ಬಂದಾರ, ಕಾಶ್ಮೀರ್ನಾಗ ಸೇರ್ಯಾರ. ಬೆಂಗಳೂರಿನಾಗನೇ 4 ರಿಂದ 5 ಲಕ್ಷ ಜನ. ಮೊನ್ನೆ ಪೊಲೀಸ್ ನನಗೆ ಕೊಟ್ಟಂತ ಮಾಹಿತಿ, ಒಬ್ಬ ಆಫೀಸರ್ ಹೇಳ್ತಾರೆ 4-5 ಲಕ್ಷ ಜನ ಅದಾರಿ, ಸುಮ್ಮನೆ ನಾವು ಫೇಕ್ ವಿಧಾನಸಭೆಗೆ ಅಂಕಿ ಸಂಖ್ಯೆ ಕೊಡ್ತೀವಿ. ನೀವು ಜಾಗೃತಿ ಆಗದೇ ಇದ್ರೆ, ಹಿಂದೂಗಳು ಒಂದಾಗದಿದ್ರೆ, ನಾವು ಬಾಂಗ್ಲಾದೇಶನ ರೋಹಿಂಗ್ಯಾಗಳನ್ನ ಈ ದೇಶದಿಂದ ಒದ್ದು ಹೊರಗೆ ಹಾಕಲಿಲ್ಲ ಅಂದರೆ ನಾವು ಹಿಂದೂಗಳು ಜೀವನ ಮಾಡಲಿಕ್ಕಾಗೋದಿಲ್ಲ. ಅವರು ದೇಶದ್ರೋಹಿ. ನೋಡ್ರಿ, ಇವತ್ತೇ ಒಂದು ಪತ್ರಿಕೆ ಒಳಗೆ ಬಂದದ, ಏನು ಹೊರಗಿಂದ ಬಂದಾರಲ್ಲ ಈಗ ಮತ್ತೆ ಭಯೋತ್ಪಾದನೆ ರಾಜ್ಯದಲ್ಲಿ ದೇಶದಲ್ಲಿ ಪ್ರಾರಂಭ ಮಾಡ್ಲಕತ್ತಾರೆ. ಅದಕ್ಕೆ ಹಿಂದೂ ಸಮಾವೇಶ ಇವತ್ತು ದೇಶದಲ್ಲಿ ಯಾಕೆ ಆಗ್ತಾ ಇದೆ ಅಂದ್ರೆ ನಾವೆಲ್ಲ ಇನ್ನು ಜಾತಿ ಬಿಡಬೇಕು. ಜಾತಿ ಮತ ನಮ್ಮ ಮನ್ಯಾಗ ಆಪರೇಷನ್ ಸಿಂಧೂರ್ ಆಯ್ತಲ್ಲ,
ಎಲ್ಲಿ ಪಹಲ್ಗಾಮದಲ್ಲಿಲ್ರಿ, ಪಹಲ್ಗಾಮ್. ಅಲ್ಲಿ ಏನು ಕೇಳಿದ್ರಿ ಶ್ರೀಕಾಂತ್ಜಿ? ನಿನ್ನ ಜಾತಿ ಕೇಳಿದ್ರು, ನಿಂದು ಪ್ಯಾಂಟ್ ಉಚ್ಚಿ ತೆಗೆದು ನೋಡಿದ್ರು. ಹೌದಾ? ಇದು ಸತ್ಯ. ಪಾಪ ಹೆಣ್ಮಕ್ಳು ಕುಂಕುಮ ನೋಡಿದ್ರು. ಅಲ್ಲಿ ಏನಾರ ಪಂಚಮ ಸಾಲ ಅನ್ನೋ ಅಂತ ಕೇಳಿದ್ರೇನು? ನೀನು ಕುರುಬ್ರಾಮ್ ಅಂತ ಕೇಳಿದ್ರ? ನೀ ಎಸ್ ಸಿ ಇದೆ ಅಂತ ಕೇಳಿದ್ರ? ನಿನ್ನೆ ಮಹಾರಾಷ್ಟ್ರದಾಗ ಮುನ್ಸಿಪಾಲ್ಟಿ ಇಲೆಕ್ಷನ್ ಆಗೈತೆ. ಒಂದು ಮುನ್ಸಿಪಾಲ್ಟಿ ಒಳಗೆ ಇಸ್ಲಾಂ ಪಾರ್ಟಿ ಅಂತೇಳಿ AIM ಪಾರ್ಟಿ ಮೆಜಾರಿಟಿ ಬಂದದಲ್ಲಿ. ಆಕಿ ಮೇಯರ್ನ ಹಿಂದೆ ಫೋಟೋ ಯಾವ ಇರಬೇಕು? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಫೋಟೋ ಇರ್ಬೇಕಿಲ್ಲ? ಅದ್ರ ಗಾಂಧೀಜಿ ಇರ್ಬೇಕಿಲ್ಲ? ಯಾರ್ದೈತಿ ಇವತ್ತ? ಹಂಗಾದ್ರೆ ದಲಿತರು ನೀಮ್ ಭೀಮ್ ಬಾಯಿ ಬಾಯಿ ಅತ್. ನೀಮ ಅಂದ್ರೆ ಅವರು ಸಾಬರು, ಭೀಮ್ ಅಂದ್ರೆ ನಮ್ಮವರು. ಬಾಯಿ ಬಾಯಿ ಮಾಡಿ ದೇಶವನ್ನ. ಅದಕ್ಕೆ ಅಂಬೇಡ್ಕರ್ರು ಯಾಕೆ ಇವತ್ತು ಪ್ರಸ್ತುತ ಅದಾರಂದ್ರೆ, ಅವ್ರು ಅವಾಗೇ 44ರಾಗೆ ಅವ್ರ ಇತಿಹಾಸ ಓದಿಬಿಟ್ಟಾರ. ಅಂಬೇಡ್ಕರ್ಗೆ ಎಂಥ ಒಂದು ಒಂದು ಆಫರ್ ಬಂದಿತ್ತಂದ್ರೆ, ಹೈದರಾಬಾದ್ ನಿಜಾಮ್ ಕರೆದು ಅಂಬೇಡ್ಕರ್ಗೆ ಹೇಳ್ತಾನೆ, ನಿನ್ನ ದಲಿತರನ್ನ ಎಲ್ಲ ತಗೊಂಡು ಇಸ್ಲಾಂಗೆ ಸೇರಿಬಿಡು, ಅರ್ಧ ನಾನು ಆಸ್ತಿ ಕೊಡ್ತೀನಿ ಅಂತ. ಅವಾಗ ಹೈದರಾಬಾದ್ ನಿಜಾಮನ ಆಸ್ತಿ ಕಿಮ್ಮತ್ತೆ ಅಷ್ಟು. ಅವಾಗ ನಾ ಮಾತಾಡಕತ್ತಿದ್ದು 250 ರೂಪಾಯಿಗೆ ತೊಲಿ ಬಂಗಾರ ಇದ್ದಾಗ 1,00,000 ಕೋಟಿ. ಅವಾಗ ಅರ್ಧ ಏನಾರೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆಸ್ತಿ ತಗೊಂಡು ಇಸ್ಲಾಂ ಧರ್ಮ ಸೇರಿದ್ರ, ನೀವು ಇವತ್ತೇನು ಭಗವಾ ಜೆಂಡ ಕುಂಕುಮಾಯಿನ ಹಚ್ಚೋರು ಒಬ್ಬರು ಈ ದೇಶನಾಗ ಉಳಿತಿದ್ದಿಲ್ಲ. ಇವತ್ತು ಹಿಂದೂಗಳು ಉಳಿಬೇಕಾದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಒಂದು ದೊಡ್ಡ ಕೊಡುಗೆ ಭಾರತಕ್ಕಿದೆ. ಇದು ಇತಿಹಾಸ. ಇದೇನು ನಾ ಏನು ಹುಟ್ಸ್ಕೊಂಡು ಹೇಳುವುದಿಲ್ಲ. ನೀವು ಓದೇ ಇಲ್ಲ, ಅಂಬೇಡ್ಕರ್ದು ಓದೇ ಇಲ್ಲ. ನೀವು ಹಳ್ಳಿ ಮಿಳ್ಳಿ ಅದೇ ನೀರುನ ಚಾಚಾ ನೀರು, ಗುಲಾಬಿ ಹೂವು, ಮಕ್ಕಳ ದಿನಾಚರಣೆ, ಅಕ್ಟೋಬರ್ ಬರೋನೆ 2 ತಿರುಗಿಸೋದು, ಜೈ ಬಾಪೂಜಿ ಜೈ ಬಾಪೂಜಿ. ಅಂಬೇಡ್ಕರ್ ಇನ್ನೊಂದು ಮಾತಾಡ್ತಾರೆ, ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು ಗಾಂಧಿ ಮತ್ತು ನೆಹರೂಂದಲ್ಲ, ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು ನೇತಾಜಿ ಸುಭಾಷ್ ಚಂದ್ರ ಬೋಸ್ರ ಭಯದಿಂದ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ತು. 2ನೇ ವರ್ಲ್ಡ್ ವಾರ್ನಾಗ ಇಂಗ್ಲೆಂಡ್ ಪೂರ್ತಿ ದಿವಾಳಿ ಆಗಿತ್ತು. ಅವಕ್ಕೆ ರೊಕ್ಕಿತ್ತಿದ್ದಿಲ್ಲ ಪಗಾರ ಮಾಡ್ಲಕ್ಕ. ಅವಾಗ ಆಜಾದ್ ಹಿಂದತ್ತೇನು ಫೌಜ್ ಕಟ್ಟದ್ರಲ್ಲ ನೇತಾಜಿ ಸುಭಾಷ್ ಚಂದ್ರ ಬೋಸ್ರು, ಅವ್ರು ಏನಾರೇ ಅಟ್ಯಾಕ್ ಮಾಡಿಬಿಟ್ರೆ ನಾವು ಉಳಿದು. ಯಾಕೆ ಇರೋರೇ ಅವರು ಇಡೀ ಭಾರತದಲ್ಲಿ 1,00,000 ಜನ ಇದ್ದರು ಪೊಲೀಸ್. ಅವೇನೋ ನಮ್ಮ ಬ್ರಿಟಿಷ್ ಅಧಿಕಾರಿಗಳು. ಇವು ನಮ್ಮವೇ. ನಮ್ಮಕ್ಕೆ ಬರೀ ಇಟ್ಟು ರೊಕ್ಕ ಕೊಟ್ರೆ ಹೆಂಗೆ? ಎಲ್ಲ ಮೊದಲಿಡಿದು ಶಿವಾಜಿ ಮಹಾರಾಜನ ಹೊಡೆದವ್ರು ಯಾರೂ ಅಲ್ಲ, ಅವರು ಮನೆಯಾಗೆ ವಿಷ ಹಾಕಿದವ್ರು. ಸಂಗೊಳ್ಳಿ ರಾಯಣ್ಣನ ಹೊಡೆದವ್ರು ಯಾರೂ ಅಲ್ಲ, ಅವ್ರ ಸಮಾಜದವರೇ. ವೀರರಾಣಿ ಕಿತ್ತೂರು ಚೆನ್ನಮ್ಮನ ಹಿಡಿದು ಕೊಟ್ಟವ್ರು ಯಾರು? ನಮ್ಮವರೇ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿನ ಹಿಡಿದು ಕೊಟ್ಟವ್ರು ಯಾರು? ನಮ್ಮವರೇ. ಇತಿಹಾಸ ನೀವು ತೆಗೆದ್ರೆ ಎಲ್ಲ ಇತಿಹಾಸನಾಗ ಬರೇ ಇದೆ ನಮ್ಮದು. ಮಹಾಭಾರತ ರಾಮಾಯಣ ತೆಗೆದ್ರೆ ಬರೀ ಅಣ್ಣತಂಬ್ರದೆ. ಅಲ್ಲಿಂದ ಹಿಡಿದು ಇಲ್ಲಿ ತನ ನಮ್ಮ ಶಿವಾನಂದ ಪಾಟೀಲ್ರು ಭಾಳ ಚಲೋ ಮಾತಾಡಿದ್ರು, ನಮ್ಮ ಹಿಂದಿನ JDP ಸದಸ್ಯರು. ಇವತ್ತು ಜನ ಜಾಗೃತಿ ಆಗಿದೆ, ನಾವೆಲ್ಲ ಒಂದಾಗಬೇಕು. ಇನ್ನು ಮ್ಯಾಗ ಹಿಂದೂ ಸಮಾಜದ ಕಾರ್ಯಕ್ರಮ ಇವತ್ತು ನೋಡಿ, ಇಷ್ಟು ಜನ ಒಂದು 10,000 ಜನ ಇರಬೇಕಿಲ್ಲ. ಇದನ್ನು ನೋಡಿಬಿಟ್ರೆ ಭಾಳ ಚಲೋ ಮಾತಾಡೋರು ಅವ್ರಿಬ್ರು ಗುರುಗಳು. ಅವರು ಗುರುಗಳು ಹೊಡೆದಾರ, 6 4 ಹೊಡೆದಾರ. ನಾವೇನು ಹೊಡೆಯುವಂಥದ್ದು ಏನೂ ಉಳ್ದಲ್ಲ. ಅದಕ್ಕೆ ನಾ ಇಷ್ಟೇ ವಿನಂತಿ ಮಾಡ್ಕೋತೀನಿ ಬಂಧುಗಳೇ, ಇವತ್ತಿಷ್ಟು ಪ್ರೀತಿ ಭಕ್ತಿ, ಇವತ್ತೇನು ನೀವು ಪಾಪ ಅವ್ರ ಕಾರ್ಯಕರ್ತರು ಏನು ಹೇಳಿದ್ರಲ್ಲ, ಅವ್ರು ಭಾಳ ಕಷ್ಟ ತಗೊಂಡು ಇಷ್ಟು ಒಂದು ಸಮಾವೇಶ ಮಾಡಬೇಕಾದ್ರೆ ಸಾಮಾನ್ಯ ಇಲ್ಲ. ಅದಕ್ಕಿನ್ನ ಮ್ಯಾಗ ಯಾರೇ ಸಮಾವೇಶ ಮಾಡ್ತಾರಂದ್ರೆ, ನಿಮ್ಮ ಮನೆಗೆ ಬಂದ್ರಂದ್ರೆ ಒಂದು 100 ರೂಪಾಯಿ ಕಾಣಿಕೆ ಕೊಡುವಂಥದ್ದು ನೀವು ಕಲೀರಿ, ಅವ್ರಿಗೆ ಸಪೋರ್ಟ್ ಮಾಡಿರಿ. ನೀವೇನು ಎಲ್ಲರೂ ತೊಗೊಂಡು AK-47 ತೊಗೊಂಡೋಗಿ ಅಲ್ಲೇನು ಹೊರಗೆ ನಿಂದಿರ್ಬೇಕಾಗಿ. ಇವತ್ತು ನೋಡಿದ್ರಲ್ಲ ನಾವು ಏನೋ ಒಳ್ಳೆ ಸೈನಿಕರಿಗೆ ಏನೋ ಗೌರವ ಸಲ್ಲಿಸಿ ಬಂತೀವಿ. ಯಾರ ಹೆಸರು ಅವರು? ದಿಲೀಪ್ ಪೋತ್ರಾಜ. ನೋಡು,
ಕೆಲವೊಂದು ಮಂದಿ ಹೇಳ್ತಾರೆ, ಸೈನಿಕರ ಬಗ್ಗೆ ಮಾತಾಡ್ತಾರೆ, ಪೊಲೀಸರ ಬಗ್ಗೆ ಮಾತಾಡ್ತಾರೆ. ಒಮ್ಮೆ ಅಸೆಂಬ್ಲಿಯಾಗ ಇದೇ ಬತ್ತು, ನಾವು MLC ಇದ್ದಾಗ ಒಬ್ಬ ಸಿದ್ದರಾಮಯ್ಯನವರ ಒಬ್ಬ ಪತ್ರಿಕಾ ಕಾರ್ಯದರ್ಶಿ ಹೇಳ್ದ, ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದ. ಏನವರು ಸೈನಿಕರು ಭಾಳ ಆದ್ರೆ ಅವನು ಹೊಟ್ಟೆ ಉಪಜೀವನಕ್ಕಾಗಿ ಸೈನ್ಯ ಸೇರ್ತಾರೆ. ಅವಾಗ ನಾ ಸಿದ್ದರಾಮಯ್ಯನವ್ರು ಇದ್ರು ವಿಧಾನ ಪರಿಷತ್ನಾಗ, ನಾನು ಹೇಳಿದೆ, ಮಾನ್ಯ ಏನು ಮುಖ್ಯಮಂತ್ರಿಗಳೇ, ನಿಮ್ಮ ಒಬ್ಬ ಪತ್ರಿಕಾ ಕಾರ್ಯದರ್ಶಿ ಸೈನಿಕರ ಬಗ್ಗೆ ಹಗರು ಮಾತಾಡ್ಯಾನ. ನಾ ಅವನಿಗೆ ಯಾವತ್ತೇ ಚಾಲೆಂಜ್ ಕೊಡ್ತೀನಿ, ಅವನ ಮಗನೇನಾರು ಮಿಲ್ಟ್ರಿಗೆ ಸೇರಿಸಿದ್ರೆ 25 ಲಕ್ಷ ರೂಪಾಯಿ ನಾ ಅವನಿಗೆ ಬಹುಮಾನ ಕೊಡ್ತೀನಿ ಅಂತ. ಅವರು ದೇಶದ ಸಲುವಾಗಿ ಕೆಲಸ ಮಾಡಿದವ್ರನ್ನ ಇವತ್ತು ಹೆಂಗಿದೆ, ಇವತ್ತು ಯಾವುದೇ ಒಬ್ಬ ಸೈನಿಕ ತೀರ್ಕೊಂಡ್ರೆ ಮೊದಲು ಏನು ಕಿಮ್ಮತ್ತಿರಲಿಲ್ಲ. ಅಟಲ್ ಬಿಹಾರಿ ವಾಜಪೇಯಿ ಪ್ರಧಾನಮಂತ್ರಿ ಆದ್ಮ್ಯಾಗ ಯಾವುದೇ ಒಬ್ಬ ಸೈನಿಕ ಹುತಾತ್ಮ ಆದರೆ ಅವನ ಮನೆಗೆ ಅವನ ಪಾರ್ಥಿವ ಶರೀರ ಬರುವಂಥದ್ದು ಏನು ಒಂದು ಆದೇಶ ಯಾರಾದರೂ ಮಾಡಿದ್ರೆ ಅದು ಅಟಲ್ ಬಿಹಾರಿ ವಾಜಪೇಯಿ ಅನ್ನೋಂಥದ್ದು ನಾವು ಎಂದು ನೆನಪಾಗಲಿಕ್ಕೆ ಸಾಧ್ಯ ಇಲ್ಲ. ಅವ್ರಿಗೆ ಸಾಕಷ್ಟು ಸೌಲಭ್ಯಗಳನ್ನ ಕೊಡ್ಬೇಕು ಆ ಕುಟುಂಬ. ಇವತ್ತು ನೋಡ್ರಿ, ಒಬ್ಬ ಮಿಲಿಟ್ರಿ ಒಳಗೆ ಯಾರ್ದಾರ್ದ್ರು ಹುತಾತ್ಮ ಮಾತ್ರ ಆ ಹಳ್ಳಿಗೆ ಕರ್ಕೊಂಡು ಬಂದು ಪಾರ್ಥಿವ ಶರೀರವನ್ನು ತೊಗೊಂಡು ಬಂದು ಮಿಲಿಟ್ರಿಯವ್ರು ಬಂದಿರ್ತಾರ, ಅಲ್ಲಿ DC, ಅಲ್ಲಿ SP, ಜಿಲ್ಲಾ ಉಸ್ತುವಾರಿ ಸಚಿವ ಆ ಒಂದು ಇದಕ್ಕೆ ಬಂದು ಶ್ರದ್ಧಾಂಜಲಿ ಕೊಟ್ಟು ಹೋಗುವಂಥ ಗೌರವ ಇವತ್ತೇನಾದರೂ ಸೈನಿಕ ಸಿಕ್ಕಿದ್ರೆ ಅದು ಅಟಲ್ ಬಿಹಾರಿ ವಾಜಪೇಯಿ ಇವತ್ತು ನಾವು ನೆನಪು ಮಾಡ್ಬೋದು. ಸೈನಿಕರ ಅದಾರ ಅಲ್ಲಿ ಸುರಕ್ಷಿತವಾಗಿ. ಈಗ ಹೇಳಿದ್ರಲ್ಲ, ಒಂದು ಸೈನ್ಯದಲ್ಲಿ ಶಿವಾನಂದ ಪಾಲ್ರು ಹೇಳಿಲ್ಲ, ಅಲ್ಲಿ ಸೈನಿಕರು ಗಟ್ಟಿ ಅದಾರ ಅಂತೇಳಿ ನಾವು ಎಲ್ಲ ಗದ್ದೆಳದಾಗಿ ನಾನು ಸುರಕ್ಷಿತ ಇದೀವಿ. ಅದಕ್ಕೆ ಹೇಳಿದ್ರಲ್ಲ ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ, ಜೈ ಜವಾನ್ ಜೈ ಕಿಸಾನ್. ಮುಂದೆ ಅಟಲ್ ಬಿಹಾರಿ ವಾಜಪೇಯಿ ಏನು ಹೇಳಿದ್ರು, ಜೈ ವಿಜ್ಞಾನ್. ವಿಜ್ಞಾನ ಯಾಕೆ ಹೇಳಿದ್ರು, APJ ಕಲಾಂ ನೇತೃತ್ವದಲ್ಲಿ ಜಗತ್ತಿನಲ್ಲಿ ಅಣು ಬಾಂಬನ್ನು ಪ್ರಯೋಗ ಮಾಡೋದ್ರ ಮೂಲಕ ಭಾರತ 6ನೇ ನಂಬರ್ಗೆ ಬರುವಂಥ ಶಕ್ತಿ ಬಂದ ಮೇಲೇ ಎಲ್ಲ ಮಕ್ಕಳು ಅಂಜಲಕತ್ತಾರೆ. ನಮಗೆ ಪಾಕಿಸ್ತಾನ ದಿನ ಹಾರಾಡ್ತಿತ್ತು. ನಮ್ಮ ಸೈನಿಕರು ಯಾವ ರೀತಿ ಹೊಡಿತಿದ್ರು ನೋಡ್ತಿದ್ರಲ್ಲ, ಅವರ ಶಿರಚ್ಛೇದ ಮಾಡಿ ಚೀಲದಾಗ ಹಾಕಿ ಭಾರತಕ್ಕೆ ಚಾಲೆಂಜ್ ಮಾಡ್ತಿದ್ರು. ಈಗ ಒಬ್ಬ ಮಿಲಿಟ್ರಿ ಅವ್ರ ಎಲ್ಲರೂ ಹೊಡೆದಿದ್ದು ಸುದ್ದಿ ಕೇಳಿರಿ. ಒಬ್ಬರಿಗೆ ಕಲ್ಲು ಒಗಿತಾನ ಆ ಮಗ ಅಲ್ಲಿ ಕಾಶ್ಮೀರ್ನಾಗ. ಮೊದಲು 500 ರೂಪಾಯಿ ತೊಗೊಂಡೇ ಕಲ್ಲು ಒಗಿತ್ತು. ಮಿಲಿಟ್ರಿ ಅವ್ರ ಕೈಗೆ AK-47 ಇರ್ತಿತ್ತು. ಮನಮೋಹನ್ ಸಿಂಗ್ನಂಥ ಅತ್ಯಂತ ದರಿದ್ರ ಅಯೋಗ್ಯ ಒಂದು ಗೊಂಬೆ ಅದು, ಹಿಂಗೆ ಸೋನಿಯಾ ಗಾಂಧಿ ಬಂದ್ರೆ ಹಿಂಗೆ ಇಟ್ಟೆ ಇಂಥ ಗಿರಾಕಿಗಳನ್ನೇ ಮಾಡ್ಕೊಂಡು ಕುಂಡಿರ್ತಾರ ಅವ್ರು. ಇವತ್ತು ಹೆಂಗಿದೆ ಭಾರತದ ಪರಿಸ್ಥಿತಿ, ಟ್ರಂಪ್ನು ಜಿಗಿದಾಡಿದ್ರು ಏನು ನಮ್ಮ ಮಾಡೋದಾಗಲಿಲ್ಲ, ತಾನೇ ಟ್ಯಾಕ್ಸ್ ಕಡಿಮೆ ಮಾಡಬೇಕಾಯ್ತು. ಎಷ್ಟು ಹಾರಾಡ್ತಿದ್ದ, ಚೀನಾನು ಏನು ಮಾಡೋದಾಗಲಾಗಿದೆ. ಯಾಕಪ್ಪ ಅಂದ್ರೆ ಈ ದೇಶದ ಮತದಾರರು ನೀವು ಒಬ್ಬ ಸಮರ್ಥ ನಾಯಕನ ಕೈಯಾಗ ಭಾರತ ಕೊಟ್ಟಿರಿ. ಇವ್ರು ಚಲೋ ಏನ ಮೋದಿಯವರು, ಮುಂದೆ ಬರೋರು ಭಾಳ ಡೇಂಜರ್ ಅದಾರ. 2020 ಯಾರು ಗುರ್ತಾಯ್ತಲ್ಲ, ಅವ್ರು ಬಂದ್ರಂತರು ಮತ್ತೆ ಬುಲ್ಡೋಜರೇ. ಹಂಗೆ 2028ಗೂ ಚೇಂಜ್ ಆಗಬೇಕು ಬೇಡ? ಆಗ್ಬೇಕಂದ್ರೆ ಕರ್ನಾಟಕದಲ್ಲಿ ಹಿಂದೂಗಳು ಸುರಕ್ಷಿತ ಆಗಿರ್ಬೇಕು. ನಮ್ಮ ಪೊಲೀಸರು, ನಾವು ಸಡ್ಲಿ ಬಿಡೋದಿಲ್ಲ ಪೊಲೀಸರಿಗೆ. ಫುಲ್ ಅವರಿಗೆ ಮೊದಲು ಅವ್ರ ಏನು ನೇಮಕಾತಿ ಮೊದಲು ಮಾಡ್ತೀನಿ ಬಂದ ಕೂಡಲೇನ. ಎಲ್ಲರಿಗೆ AK-47, ಎಲ್ಲ ಹೊಸ ಗಾಡಿಗಳು. ಯಾವ್ರೆ ಪಾಕಿಸ್ತಾನ್ ಜಿ ಅನ್ನೋದ್ರ ಡಮ್, ಇನ್ನ ಮುಂದಿನ ದ ಅನ್ನೋದ್ರೊಳಗೆ ಡಮ್ಮೆ. ಸೀದಾ ಮ್ಯಾಗೆ ಹೋಗೋದು. ಎಲ್ಲಿ ಜೈಲಿಗೆ ಕರ್ಕೊಂಡು ಹೋಗಿ ಬಿರಿಯಾನಿ ತಿನ್ನಿಸು ಇಲ್ಲ. ಯಾವುದರ ಗಣಪತಿ ಮ್ಯಾಗ ಕಲ್ಲು ಹೋಗೋದಂದ್ರೆ ಅಲ್ಲಿ ಯಾವಾಗ ಎಲ್ಲಿದ ಕಲ್ಲು ಬಂದೈತೆ ಅದು ಮನಿ ಡಮ್ ಆಗ್ಬೇಕ ಬೇಡ? ಇವತ್ತೇನು ಶಿವಾಜಿ ಮಹಾರಾಜರ ಮ್ಯಾಗ ಚಪ್ಪಲಿ ಹೋಗೋದಾರಲ್ಲ ನನ್ನ ಮಕ್ಕಳು, 28ಕ್ಕೆ ನಾವು ಬಂದ ಮ್ಯಾಗ ಪೊಲೀಸರ ಬಳಿ ಅಂತರೂ ಡ್ರೋನ್ದಾಗ ಯಾರ್ಯಾರು ಒಳಗಿದ್ರು ನನ್ನ ಮಕ್ಕಳದ್ದು ಎಲ್ಲ ಗುರ್ತೈತಿ. ಸೊಂಡಿಗಳು ಅದಾವು, ಆತನ ಒಂದೊಂದೇ ಹೊರಗೆ ತಂದು ಟ್ರೀಟ್ಮೆಂಟ್ ಕೊಟ್ಟು, ಛತ್ರಪತಿ ಶಿವಾಜಿ ಮಹಾರಾಜ್ ಕಿ, ಭಾರತ್ ಮಾತಾ ಕಿ, ಮುರ್ದಾಬಾದ್ ಪಾಕಿಸ್ತಾನ ಅನ್ಸಿ ಮನಿ ಕಳಿಸ್ತೇನೆ.
ಹಾಗೆ ಮಾಡಬೇಕಿಲ್ಲ ಈಗ. ಹಂಗೆ ಮಾಡ್ಬೇಕಾದ್ರೆ ನೀವೆಲ್ಲ ಒಕ್ಕಟ್ಟಾಗಬೇಕು. ಯಾರು ಜಾತಿ ಗೀತಿ ಬಿಡ್ರಿ. ನೋಡ್ರಿ ಇವತ್ತು ಧಾರವಾಡದಾಗ ಹುಡುಗರು ದಾಂಧಲಿ ಮಾಡ್ಲಕತ್ತಾರೆ. ಅದಕ್ಕೆ ನೌಕರಿ ನಾವು ವಿಧಾನಸಭಾದಾಗ ಹೇಳಿದ್ದ, ಬೆಂಗಳೂರಿನಾಗ ಮುಖ್ಯಮಂತ್ರಿಗಳೇ ನೀವು ಹುಷಾರಿರಿ, 2,80,000 ಪೋಸ್ಟಿಂಗ್ ಆಗ್ಬೇಕು ಕರ್ನಾಟಕದಾಗ. 2,80,000 ಪೋಸ್ಟಿಂಗ್ ಆದ್ರೆ 2,80,000 ಯುವಕರಿಗೆ ನೌಕರಿ ಆಗ್ತದೆ. 2,80,000 ಮಂದಿಗೆ ಗ್ಯಾರಂಟಿ 10 ಕಿಲೋ ಅಕ್ಕಿ ಕೊಡೋದು ಅವಶ್ಯಕತೆ ಇಲ್ಲ. ಅವ್ರಿಗೆ 20,000-30,000 ಪಗಾರ ಬರ್ತದೆ. 3 ಲಕ್ಷ ಕುಟುಂಬಗಳನ್ನು ನೀವು ಶ್ರೀಮಂತ ಮಾಡ್ಬೋದು. ಇಲ್ಲಕಂದ್ರೆ ನೇಪಾಳದಾಗ ಮೊನ್ನೆ ಏನಾಯ್ತು ನೋಡಿರಲ್ಲ, ಶ್ರೀಲಂಕಾದಾಗ ಏನಾಯ್ತು, ಹಂಗಾಗ್ತೈತಿ ವಿಧಾನಸೌಧ. ಇವತ್ತು ಆ ಹುಡುಗರು ಹೇಳ್ಯಾರ ಏನಂದ್ರೆ, ನೀವು ನೇಮಕಾತಿ ಮಾಡ್ಕೋದೇ ಇದ್ರೆ ವಿಧಾನಸಭೆ ಹೋಗ್ತೀವ ಅಂತ ಎಚ್ಚರಿಕೆ ಕೊಡೋ ಪರಿಸ್ಥಿತಿ ಬಂದ ಮ್ಯಾಗ ಇವತ್ತು ಮುಖ್ಯಮಂತ್ರಿಗಳು ಏನು ಹೇಳ್ಯಾರ, 5 ವರ್ಷ ರಿಲ್ಯಾಕ್ಸೇಷನ್ ಕೊಡಬೇಕು ಅಂತೇಳಿ ಇವತ್ತು ಹೇಳ್ಯಾರ. ನಾವು ವಿಧಾನಸಭೆದಾಗ 3 ಕಡೆ ಮಾತಾಡಿದೆ. ಪೊಲೀಸರ ವಯೋಮಿತಿ ಹೆಚ್ಚು ಮಾಡ್ರಿ, ಪಾಪ ಕರೋನಾದಾಗ ಅಪಾಯಿಂಟ್ಮೆಂಟ್ ಆಗಿಲ್ಲ ಅಂತ ಹೊಡೆದೆ ಚಂಕ ಹೊಡೆದೆ. ಇವ್ರಿಗೆ ಬುದ್ಧಿ ಬರಲಿಲ್ಲ. ಇವತ್ತು ಧಾರವಾಡದ್ದು ನೋಡಿದ ಮ್ಯಾಗ ಸಿದ್ದರಾಮಯ್ಯವ್ರಿಗೆ ಅನ್ಸೈತಿ ಇದು ಭಾಳ ಸೀರಿಯಸ್ ಹೋಗ್ತದೆ ಅಂತೇಳಿ ಇವತ್ತು ಅಪಾಯಿಂಟ್ಮೆಂಟ್ 5 ವರ್ಷ ಏನು ಮಾಡ್ಯಾರ, ಏಜ್ ರಿಲ್ಯಾಕ್ಸೇಷನ್ ಕೊಡ್ತೀನಿ ಅಂತ ಮಾತು ಹೇಳಿದ್ದಾರೆ. ಅದಕ್ಕೆ ಬಂಧುಗಳೇ, ಒಂದು ಕಡೆ ನಮ್ಮ ಯುವಕರಿಗೆ ಉದ್ಯೋಗ ಆಗಬೇಕು, ನಮ್ಮ ಸನಾತನ ಧರ್ಮ ರಕ್ಷಣೆ ಆಗಬೇಕು. ನಾವು ಸುರಕ್ಷಿತವಾಗಿ ದೇಶನಾಗ ಈ ರಾಜ್ಯದಾಗ ಇರಬೇಕಾದ್ರೆ ಎಲ್ಲರೂ ಮುಂದಿನ ಚುನಾವಣೆ ಬಂದಾಗ ಯಾರು ಹಿಂದೂ ಪರವಾಗಿ ಗಟ್ಟಿ ಇರ್ತಾನ ಮತ್ತು ಅಳ್ಪುಳ್ಕಿಂತವ್ರನ್ನ ಆರಿಸಿ ಕಳಿಸ್ಬೇಡ್ರಿ. ಈ ರಂಜಾನಕ್ಕೆ ಇದು ಕೊಡೋರು, ಈ ಅಕ್ಕಿ ಬೆಲ್ಲ ಕೊಡೋರನ್ನ ಆರಿಸಿ ಕಳಿಸ್ಬೇಡ್ರಿ. ಸಾಕಿನ ಎದಕ್ಕೆ ಬೇಕಾರೆ ಇವಾಗ ಬುದ್ಧಿ ಇಲ್ಲ. ನಮ್ಮ ಮಂದಿಗೂ ನೀ ಅವ್ರು ಕೊಟ್ರೆ ಓಟ್ ಹಾಕ್ತಾರೆ. ಹಾಕ್ಯಾರೇನ್ರಿ ಶ್ರೀಕಾಂತವ್ರು ನಿಮ್ಗೆ? ನನಗಂತೂ ಬಿಜಾಪುರನಾಗ ಹಾಕೋದಿಲ್ಲ ಬಿಡ್ರಿ. ನಾ ಬೇಡೇ ಬೇಡ ಅಂತೇಳಿ, ನೀವು ಬರುವುದು ಬೇಡ, ನೀವು ಓಟ್ ಹಾಕೋದು ಬೇಡ. ನಮ್ಮ ಮಂದಿ ಅದಾರ ಗಟ್ಟಿಗೆ ಬಂದು ಓಟ್ ಹಾಕ್ತಾರೆ. ಅದಕ್ಕೆ ನೀವೆಲ್ಲರೂ ಗಟ್ಟಿ ಆದರೆ ಮುಂದಿನ ದಿವಸದಲ್ಲಿ ಭಾರತ ಉಳಿತದೆ, ನಮ್ಮ ರಾಜ್ಯ ಸುರಕ್ಷಿತ ಇರ್ತದೆ. ಇವತ್ತೇನು ನಮಗೆ ಕರ್ನಾಟಕದಾಗ ಏನೂ ಆ್ಯಕ್ಷನೇ ಇಲ್ಲ, ಪೊಲೀಸ್ ಆ್ಯಕ್ಷನೇ ಇಲ್ಲ. ಅವ್ರನ್ನ ಒದ್ದು ತರಬೇಕಾಗಿತ್ತಿಲ್ಲ. 200 ಮಂದಿ ಯಾರದಾರ ಅವ್ರನ್ನ ತರುವುದಿಲ್ಲ. ಭಾಳ ಪ್ರೆಷರ್. ಪಾಪ SP ಸಣ್ಣ ಹುಡುಗದಾರ. ಇನ್ನು 5 ಮಂದಿ SP ಕರ್ಸಿರ್ತಿಲ್ಲ ಬಾಗಲಕೋಟೆ. ಅದನ್ನು ಸಂಶೋಧನೆ ಮಾಡಿ ಶಾಂತಿಯನ್ನು ಹೆಂಗೆ ಮಾಡಬೇಕಂತೇಳಿ ಅವ್ರು 5 IPS ಅಧಿಕಾರಿಗಳು ಚರ್ಚೆ ಮಾಡಿ ಇಂಥವ್ರು ಎಲ್ಲೆಲ್ಲಿ ಅದಾರೆ ಸಮಾಜ ಘಾತಕರು ಅಲ್ಲಿ ಮಸೂತಿ ಆಗ್ಯಾರ. ಅವರು ಆ 200 ಮಂದಿನ ತಂದು ಒದ್ರ 20 ವರ್ಷ ಬಾಗಲಕೋಟೆನಾಗ ದಾನ್ಲಿ ಆಗೋದಿಲ್ಲ. ಮಾಡ್ರಿ ನೀವು. ಯಾರನ್ನ SP ಪಾಪ ಅವ್ರು ಏನು ಮಾಡಬೇಕು, ಪ್ರೆಷರ್ ಇರ್ತೈತಿ. ನಾ ಹೇಳೋದು ಇಷ್ಟೇ, ಎಷ್ಟು ಲಿಮಿಟ್ನಾಗ ನೀವು ಮಾತು ಕೇಳ್ರಪ್ಪ. ನೋಡ್ರಿ ರಾಜಕಾರಣಿಗಳು ಕಟ್ಟದಾನ ಕಟ್ಟಿ ನಿಮ್ಗೆ ಏನು ಮಾಡಂಗದಾರ, ಪೊಲೀಸರಿಗೆ ಭಾಳ ಟ್ರಾನ್ಸ್ಫರ್ ಮಾಡ್ತಾರೆ. ನಾಳೆ ನಮ್ಮ ಸರ್ಕಾರ ಬಂದ್ರೆ ನಾ ಪ್ರಮೋಷನ್ ಕೊಡ್ತೀನಿ. ಈ ನಾಟಕ ಮಾಡಿದವ್ರು ಡಿಮೋಷನ್ ಕೊಡ್ತೀನಿ. ಹೋಗ್ರಿ ಅಲ್ಲೇ ಪಾಕಿಸ್ತಾನದಾಗೆ IPS ಆಗ್ರಿ, PSI ಆಗ್ರಿ ಅಂತ. ಮತ್ತು ಇವ್ರು ಸಾಬ್ರಂಗ ವರ್ತನ ಮಾಡಿದ್ರು ಇಟ್ಕೊಂಡು ಏನು ಮಾಡೋದು? ಅದು ಸ್ಟ್ರಾಂಗ್ ಇವತ್ತು ಬೇಕಾಗೈತೆ. ಬ್ಯಾಗಿನವ್ರು ಗಟ್ಟಿಬೇಕು. TGHಳ್ಳಿ ಒಳಗೆ ಪೊಲೀಸ್ ಸ್ಟೇಷನ್ಗೆ ಒಕ್ಕು ಬೆಂಕಿ ಹಚ್ತಾರೆ. ನಮ್ಮ ಗೃಹ ಮಂತ್ರಿ ಬೊಮ್ಮಾಯಿ ಕಠಿಣ ಕ್ರಮ ಕೈಗೊಳ್ಳಲ್ಲ. ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ದಾಗ ಒಬ್ಬ ಮುಲ್ಲಾ ಪೊಲೀಸ್ ಜೀಪ್ ಮ್ಯಾಗ ನಿಂತು ಭಾಷಣ ಹೊಡೆದು ಬೆಂಕಿ ಹಚ್ಚಿ ಪೊಲೀಸ್ ಸ್ಟೇಷನ್ಗೆ ಭಾಷಣ ಮಾಡ್ತಾನೆ. ಇವತ್ತು ಆ ಕೇಸ್ ವಾಪಸ್ ತಗೋ. ಪೊಲೀಸರ ನೈತಿಕ ಬಲ ಏನು ಉಳಿತದೆ? ಯಾಕೆ ಪೊಲೀಸರು ಇದನ್ನು ಕೆಲಸ ಮಾಡ್ಬೇಕು ಹೇಳ್ರಿ ನೋಡೋಣ. ಅವ್ರು ಏನು ಮಾಡ್ಬೇಕು ಪಾಪ? ಇಂಥ ನಾಲಾಯಕ ಸರ್ಕಾರಗಳು ಬಂದಿದ್ದರಿಂದ ಇವ್ರು ತಲೆ ಮ್ಯಾಗ ಕೂತಾರ. ನಮ್ಮವರೇ ಇದ್ರು. ಅರ್ಗ ಜ್ಞಾನೇಂದ್ರ ಅವ್ನು ಕೇಳಿದೆ, ಆ ಪುಣ್ಯಾತ್ಮ, ನೀ ಯಾಕೆ ಗೃಹ ಮಂತ್ರಿ ಆಗಿ ಏನು ಅರಣ್ಯ ತಗೋ, ಏನು ಮಾಡಲಿ ಅಂತ ನಾಳ್ರಿ. ಯಾವ ಪೊಲೀಸ್ ಅಧಿಕಾರಿಗಳು ನಾನು ಮಾತೇ ಕೇಳಿದ್ರು. ಅರ್ಗ ಜ್ಞಾನೇಂದ್ರ ಮತ್ತೆ ಎದಕ್ಕೆ ಕಿಸಿಲಾಕಿದೆಯಪ್ಪ? ಬೊಮ್ಮಾಯಿಗೂ ಕೇಳಿದೆ ನಾನು. ಅಲ್ಲೇ ಅವ್ರು ಹಿಂದೆ ಕುಂಡ್ರದ್ದು. ಯಾಕಂದ್ರೆ ನಾನು ಸೀನಿಯರ್ MLA, ನಾವು ಹಿಂದೆ ಕುಂಡಿರ್ಬೇಕಲ್ಲ. ಬೊಮ್ಮಾಯಿ ಕೇಳಿದೆ, KGHಳ್ಳಿ TGHಳ್ಳಿ ಒಳಗೆ
ರಾತ್ರಿ 2ಕ್ಕೆ ಕೋತಂಬರಿ ಲೆಕ್ಕಕ್ಕೆ ಗಯತೆ ಮೇರೆ ಬೇಟಾ. ಮತ್ತು ನೀವೇನು ಕಿಸಿಲಾಕತ್ತಿದ್ರಿ 2ಕ್ಕೆ ಅಂದ ನಾನು. ಏನು ಮಾತಾಡ್ತೀರಿ ಹತ್ತಾಡ್ರಂದು, ಏನು ಮಾತಾಡ್ತೀರಿ ಅಂತಂದ. ನಿಮ್ಗೇನಾರ ಐತೆ ಮಾನ ಮರ್ಯಾದೆ? ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ತಾರ, ದಡ 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 4 ಎನ್ಕೌಂಟ್ರ್ ಮಾಡಿದ್ರೆ ಒಂದು ನಿಂದಿರ್ತಿದ್ದಿಲ್ಲ. ನಾವು ಕೆಟ್ಟ ಪುಕ್ಸುಳಿ ಮಕ್ಕಳವರು, ಭಾಳ ಹವಾ ಭಾಳ ಮಾಡ್ತಾರವರು. ನೀವು ಹಂಗೆ ಮಾಡ್ತೀರಿ. ಲಾಠಿ ಚಾರ್ಜ್ ಇನ್ನವ್ರು ಹಿಂಗೆ ಎತ್ತಿರೋದಿಲ್ಲ, ಮನೆಗೆ ಹೋಗಿ ಮಕ್ಕೊಂಡು ಬಿಟ್ಟಿರ್ತೀರಿ. ನೀವು ವೀರಾದಿ ವೀರ ಸುರಾದಿ ಸೂರ್ಯದರಿ. ನಿಮ್ಮ ಕತ್ತಿ ಒಂದು 4 ಹೊಡಿದ್ರು ಹೊಡೆಯಲಾಕೋರು. ನೀವು ಒಳಗೆ ಹೊಕ್ಬಿಡ್ಬೇಕಲ್ಲಿ, ಒಳಗೆ ಕೂತಿರ್ತಾವಲ್ಲ ಆ ಸುಳಿ ಮಕ್ಕಳು ಹಿಡಿದು ತಂದು ತಿರುವಾಡಿ ಹೊಡಿಲಾಕತ್ತಾರೆ. ಅದು ಪೊಲೀಸರು ಏನು ಮಾಡ್ತಾರೆ, ಅವಾಗ ಏನು ಮಾಡ್ತಾರೆ ಗೊತ್ತಾನ? ನಿಮ್ಮ ಸಪೋರ್ಟಾಗಿ ಅವರು ಕೆಟ್ತಾರೆ. ನೀವು ಮೊದಲು ಪುಕ್ ಅದೀರಿ, ಪೊಲೀಸರು ಏನಪ್ಪ ನೋಡಿ ನಡೆ. ಮತ್ತು ಈ ಸರ್ಕಾರ ಅಂತ ಯಾರು ಸರ್ಕಾರ ಗುರ್ತೈತಲ್ಲ ಇವತ್ತು, ಅವ್ರದ್ದೇ ಸಪೋರ್ಟ್. ಮತ್ತು ಸಸ್ಪೆಂಡ್ ಮಾಡ್ತಾರೆ, ಟ್ರಾನ್ಸ್ಫರ್ ಮಾಡ್ತಾರೆ. ಕಿರಿಕಿರಿ ಬೇಡ ಅಂತೇಳಿ ಅವ್ರ ಜೋಡ ನಮ್ಮಕ್ಕೆ ಹೊಡೆದು ನಮ್ಮವ್ರ ಕಡೆಯಿಂದ ಹೆಚ್ಚು ಅವಾಜ್ ಮಾಡಿಸ್ತಾರೆ ಅವರು, ಹಿಂದೂಗಳ ಕಡೆಯಿಂದ. ನಮಗೆ ಭಾಳ ಅನ್ಯಾಯ ಮಾಡ್ಯಾರೆ, ಹಿಂದೂಗಳಿಗೆ ಇಲ್ಲಿ ಹೊಡೆದಾರೆ, ಇಲ್ಲಿ ಹೊಡೆದ. ಆ ಸಿದ್ದರಾಮಯ್ಯ ಪೊಲೀಸರು ಭಾಳ ಒಳ್ಳೆಯ ಕೆಲಸ ಮಾಡಿದ್ದಾರೆ, ಅವರಿಗೆ ಬಹುಮಾನ ಕೊಡುತ್ತೇನೆ ಅಂತ. ಪಂಚಮ ಸಾಲಾರು ಹೋರಾಟನಾಗ ಏನು ಮಾಡಿದ್ರು? ಅವು ಯಾವ ಒಬ್ಬ ಇದ್ದವ ಸರ್ಕಲ್ ಇನ್ಸ್ಪೆಕ್ಟರ್, ಅವ್ನಿಗೆ 10,000 ರೂಪಾಯಿ ಬಹುಮಾನ ಕೊಟ್ಟವ IGP. ನಾವು ವಿಧಾನಸಭಾದಾಗ ಹೇಳಿದೆ, ನೀನು IGP ಆಗಿ ಬಿನ್ ಡ್ರೆಸ್ನಾಗ ಬಂತು, ಲಾಠಿ ಎತ್ತಿಯಲ್ಲ, ಮುಂದೆ ಸರ್ಕಾರ ಬಂದಾಗ ನೀನು ನೋಡ್ಕೊತೀನಿ ಅಂತೇಳಿ. ಅವಾಗ ಹೋಮ್ ಮಿನಿಸ್ಟರ್ ಯತ್ನಾಳ್ ಧಮಕಿ ಹೌದತ್ತ. ಬಿನ್ ಡ್ರೆಸ್ನಾಗ ಲಾಠಿ ಚಾರ್ಜ್ ಮಾಡ್ಲಿಕ್ಕೆ ನಿನಗೆ ಯಾರಿಗೆ ಅವಕಾಶ ಎಲ್ಲಿದೆ? ಯಾವ ಕಾನೂನಿನಾಗ ಇದೆ? ಟೊಪ್ಪಿಗೆ ಹಾಕ್ಕೊಂಡಿರ್ಬೇಕು. ಫುಲ್ ಆಫೀಸರು ಎಲ್ಲ ಅವ್ರ ಶಸ್ತ್ರಾಸ್ತ್ರಗಳು ಏನು ಕವಚಗಳದಾವಲ್ಲ ಎಲ್ಲ ಹಾಕ್ಕೊಂಡು, ತಹಸೀಲ್ದಾರು, ಅಸಿಸ್ಟೆಂಟ್ ಕಮಿಷನರು, DC ಅನೌನ್ಸ್ ಮಾಡಬೇಕು ಲಾಠಿ ಚಾರ್ಜ್ ಅಂತ. ಏನೂ ಇಲ್ಲ, ಹೊಡೆದ್ರು. ಅವನಿಗೆ ಮುಸ್ರಪ್ಪ ಏನೋ ಅದಾನ, ಅವ್ನಿಗೆ 10,000 ರೂಪಾಯಿ ಬಹುಮಾನ ಕೊಟ್ಟಾರ. ಇರಲಿ, ಇನ್ನೊಂದು ಸ್ವಲ್ಪ ದಿವಸ 28 ತನಕ ಏನೇನು ಬಹುಮಾನ ಕೊಡ್ತಾರೆ ಕೊಡಲಿ, ಅವೆಲ್ಲ ಬಹುಮಾನವೂ ವಾಪಸ್ ತಗೋತೀನಿ. ಬರೋಬ್ಬರಿ ಈ ರಾಜ್ಯದಾಗ ನನಗೇನು ಆಸೆ ಇಲ್ಲ, ನಾನೇನು ಲೂಟಿ ಮಾಡಿ ದುಬೈದಾಗ ಅಲ್ಲಿ ಇಲ್ಲಿ ಆಸ್ತಿ ಮಾಡೋದೇನು ಅವಶ್ಯ ಇಲ್ಲ. ಯಾಕಂದರೆ ನನಗೇನು ನನ್ನ ಮಕ್ಕಳು ಭಾಳ ರೊಕ್ಕ ಮಾಡಬೇಕತ್ತು ಅನ್ನೋಂಥ ಮೈಂಡ್ದವ್ರಿಲ್ಲ. ಈಗಿನೆಲ್ಲ ಮುಖ್ಯಮಂತ್ರಿ ಅಪ್ಪ ಅದಂದ್ರೆ ಬರೀ ವ್ಯಾಪಾರ ಅದೇ. ನಮ್ಮ ಪೂಜ್ಯ ತಂದೆಯವರು ಭಾಳ ರೈತರ ಸಲುವಾಗಿ ಹೋರಾಟ ಮಾಡಿ ಏನು ಸುಡುಗಾಡೆ ಮಾಡ್ಯಾರ. ಹೋಗಿ ದುಬೈದಾಗ ಯಾಕೆ ಆಸ್ತಿ ಮಾಡಿದೆ ಪೂಜ್ಯ ತಂದೆಯ ಮಗನ. ಈಗ ಮೊನ್ನೆ ಹೇಳಿದೆ, ಸಿದ್ದರಾಮಯ್ಯನವರ ನಿಮ್ಮ ಮಗ ಭಾಳ ಹಾದಿ ಬೀಳಾಕತ್ತಾರ, ಹುಷಾರಿರಿ. ಮೊನ್ನೆ ನೋಡ್ರಿ ಅಜಿತ್ ಪವಾರ್, ಇದು ವಿಧಾನಸಭಾದಾಗ ಹೇಳಿದ್ದು, ಅಜಿತ್ ಪವಾರ್ ಅವ್ರ ಆಸ್ತಿ ಎಷ್ಟಿತ್ತು? 1,00,000 ಕೋಟಿ ರೂಪಾಯಿ. ಏನು ಹೆಣ ಸಿಗ್ತೇನ್ರಿ? ಒಂದು ವಾಚ್ ಮ್ಯಾಗ ಹಿಡಿಬೇಕಾಯ್ತು. 1,00,000 ಕೋಟಿ ತೊಗೊಂಡು ಏನು ಮಾಡೋರು? ನಿಮ್ಮದೇ ನೀವು ಉಳಿಲಿಲ್ಲ. ಅದಕ್ಕೆ ಮುಂದಿನ ದಿವಸನಾಗ ಈ ರೊಕ್ಕದ ಸಲುವಾಗಿ ಕರ್ನಾಟಕ ಮಾರುವಂಥ ನಾಯಕರನ್ನು ಆಯ್ಕೆ ಮಾಡಬೇಡ್ರಿ, ಅಂದ್ರೆ ಹಿಂದೂ ಧರ್ಮ ಉಳಿತದೆ. ಇವರೆಲ್ಲ ರಾತ್ರಿ ಅಡ್ಜಸ್ಟ್ಮೆಂಟು, ಮುಂಜಾನೆ ಇದ್ರೆ ತೀವ್ರವಾಗಿ ಖಂಡಿಸುತ್ತೇನೆ ಅಂತ ಮಾತಾಡ್ತಾರಲ್ಲಿ ವಿಧಾನಸಭೆದಾಗ. ನಾನು ನೋಡ್ತಿರ್ತೀನಿ. ಒಮ್ಮೆ ಅಶೋಕಿಗೆ ಅಂದೆ, ಗಟ್ಟಿಗೆರೆ ಮಾತಾಡು ಮಾರೆ, ಉಗ್ರವಾಗಿ ಖಂಡಿಸುತ್ತೇನೆ ಅಂದ್ರೆ ಆ ಸಿದ್ದರಾಮಯ್ಯ, ಅವ DK ಶಿವಕುಮಾರ್, ಏನು ಅಶೋಕ, ವಿಜೇಂದ್ರ ಫೈಲ್ ತೆಗಿಲ್ಲ ತಗೋತಾನ DK ಶಿವಕುಮಾರ್. ಇವ್ರ ಹತ್ತಾರ ನಿಮಗಂದಿಲ್ಲ, ತಪ್ಪು ತಿಳ್ಕೊಬೇಡ್ರಿ. ಸನ್ಮಾನ್ಯ ಉಪಮುಖ್ಯಮಂತ್ರಿಗಳೇ, ವ್ಯವಸ್ಥೆ ಕರ್ನಾಟಕದ ಬಗ್ಗೆ ನಾವು ಮಾತಾಡಿದ ಮಕ್ಕಳೇ. ನಾ ಹೇಳ್ದೆ, ನೀವಿಬ್ಬರು ನಾಟಕ ಕಂಪ್ನಿ ಬಿಡ್ರಿ, ಮಾತಾಡೋದಿದ್ರೆ ನಾಟಕ ಮಾತಾಡ್ರಿ. ಇಲ್ಲಕ್ಕಂದ್ರೆ ನಾನೇ ವಿರೋಧ ಪಕ್ಷ ನಾಯಕ, ನನ್ನ ಕುರ್ಚಿಯಲ್ಲಿ ಮುಂದೆ ಹಾಕತ್ತ ಹೇಳಿದೆ. ಆ ಅಶೋಕನ ಮಗಳ ನನಗೆ ಹಾಕ್ರಿ, ನಾನು ಅಟ್ಯಾಕ್ ಮಾಡ್ತೀನಿ. ಇವತ್ತು ಹುಡುಗರು ಹೇಳ್ಯಾವ ನೋಡಿ ಧಾರವಾಡದಾಗ, ಯತ್ನಾಳಗೌಡನ ಅಂತ ಬೇಕ್ರಿ ವಿಧಾನಸಭೆ ಒಳಗೆ ಮಾತಾಡೋ ಅಂತ ಹೇಳಲ್ಲ. ನನಗೂ ಬೇಕಾದಟ್ಟು ಒಳಗೆ ಹಾಕೋಬೇಕಂತ ಪ್ರಯತ್ನ ಮಾಡೋರು. ಮನೆ ಬಿಜಾಪುರಕ್ಕೆ ಬಂದಿದ್ರು ನಮ್ಮ ಸಿದ್ದರಾಮಯ್ಯನವ್ರು, ಅವ್ರಿಗೂ ಚಪ್ಪಾಳಿ ಕೂಗು ಯಾರೂ ಹೊಡಿಲಿಲ್ಲ. DK ಶಿವಕುಮಾರ್ಗಂತರೂ ಕೊಳಂಕಲ್ಲಿಲ್ಲ. ಅವ ಬರೀ ನನ್ನೇ ನೋಡ್ಲಕ್ಕತ್ತ, ನೀ ಹಿಂಗ್ಯಾಕ ನೋಡ್ತಿ ನನ್ನ, ಮುಂದೇನು ಆಡೋದು, ನಾ ಹೆಂಗ ನೋಡಲಿ ನಿನ್ನ? ನನ್ನ ಮ್ಯಾಗ ಕೇಸ್ ಹಾಕದ DK ಶಿವಕುಮಾರ್, 200 ಕೋಟಿ ರೂಪಾಯಿ ಹಾಕಂದೆ. ಈಗ ಅವನೇ ಹೆಸರಾಗಲ್ಲ ಕೋರ್ಟಿಗೆ, ಅವನು ಸಿಕ್ಕೈತೆ ಒಂದು ಪಾಯಿಂಟ್. ಆ ಪಾಯಿಂಟ್ ತೆಗೆದು ಬಿಟ್ಟಿದ್ರೆ ಮುಖ್ಯಮಂತ್ರಿ ಡಮ್ಮೆ.
ಅದಕ್ಕೆ ನನ್ನ ವಿರುದ್ಧ ಮಾನಹಾನಿ ಹಾಕಿದ್ದು ಸಹಿತ ಇವತ್ತು ನಿನ್ನೆ ಕೇಸ್ ಇತ್ತು ಕನಕಪುರ್ನಾಗ. ಮಾನ್ಯ ಉಪಮುಖ್ಯಮಂತ್ರಿಗಳು ಭಾಳ ಬಿಜಿ ಇರೋದ್ರಿಂದ ಕೋರ್ಟಿಗೆ ಹಾಜರಾಗ್ತಾ ಇಲ್ಲ. ಇದು 10ನೇ ಸಲ ಇದು. ನಾ ಹೇಳೀನಿ, ನೀ ನನಗೇನಾರ ಟಚ್ ಮಾಡಿದಿ, ನಿನ್ನ ನಾ ಹೆಂಗೆ ನೋಡಲಿ? ನಿನ್ನ ಸಿದ್ದರಾಮಯ್ಯವ್ರಿಗೆ ಹೇಳೀನಿ, ಸಿದ್ದರಾಮಯ್ಯನವರೇ ಮಿಸ್ಟರ್ ಯತ್ನಾಳ್ BJPದಿಂದ ಎಕ್ಸ್ಪೆಲ್ ಮಾಡ್ಯಾರ ನಿಮ್ಮನ್ನು ದೇವೇಗೌಡರು ಎಕ್ಸ್ಪೆಲ್ ಮಾಡಿದ್ರಲ್ರಿ ಅದ ಏನೋ ಇಲ್ಲ. ಸನ್ಮಾನ್ಯ ಶ್ರೀ ಮಾಜಿ ಪ್ರಧಾನಮಂತ್ರಿ HD ದೇವೇಗೌಡರವರು ತಮ್ಮನ್ನು ಎಕ್ಸ್ಪೆಲ್ ಮಾಡಿದ್ರು. ಕೇಳಿಸ್ಲಿಲ್ಲ? ಇನ್ನೇಮ್ ಹೇಳ್ರಿ ಗೌಡ್ರ ಅಂದ್ರೆ ಅವ್ರು ಕಾಂಗ್ರೆಸ್ MLAಗಳೇ ಇನ್ನೇಮ್ ಹೇಳಿದೆ. ಹೌದು ಅಂದ್ರೆ ಬಾಯಿ ಬಂದ್ ಮಾಡ್ಬೇಕಂದ್ರೆ ಬಂದ್ ಮಾಡಬೇಕು. ನನಗೆ DK ಶಿವಕುಮಾರ್ ಎಲ್ಲರೂ ಸಿಗ್ತಾನೆ ಅನ್ನೋದು ನೋಡೇ ನೋಡ್ತಾನ. DK ಶಿವಕುಮಾರ್ ಕೂಡ ನಮ್ಮವರು ಒಳಗೆ ನೋಡ್ತಾರ. ಇವನೊಂದು ಮಣ್ಣು ಕೊಟ್ಟೆವು ಅಂದ್ರೆ ನಮ್ಮದೇ ಅಲ್ಲ, ಪೂಜ್ಯ ತಂದೆ ಆದ ಮ್ಯಾಗ ಪೂಜ್ಯ ಮಗ ಮತ್ತು ಲೂಟಿ. ಅವ್ರಿಗೆ ಅಡ್ಜಸ್ಟ್ಮೆಂಟ್. ಜಮೀರ್ ಅಹ್ಮದ್ ಖಾನ ಇವರು ಭಯ್ಯ ಅವನಿಗೆ 20 ಕೋಟಿ ರೂಪಾಯಿ ಕೊಡ್ತಾನೆ ಶಿಕಾರಿಪುರಕ್ಕೆ, ನನಗಿದ್ರೆ ಕೊಡೋದಿಲ್ಲ. ಯತ್ನಾಳ್ ಸಾಹೇಬ್ರೆ, ನೀವು ಸಾಬ್ರ ಬಗ್ಗೆ ಮಾತಾಡ್ತೀರಿ, ನಿಮ್ಗೆ ಯಾಕೆ ಕೊಡಬೇಕು ಅಂತ. ಸರ್ಕಾರ ರೊಕ್ಕ ಐತಿ, ನಿಮ್ಮ ಅಪ್ಪನ ರೊಕ್ಕ ಐತೆ ನನ್ನ ಅದು ಕೂಡ ಕೊಟ್ಟ. ಮೊನ್ನೆ ನನಗೂ 20 ಕೋಟಿ ಕೊಟ್ಟ, ಬಿಡಲಿಲ್ಲ. ಕೊಡು ಮಗಳ, ನೀ ಕೊಡು, ನೀ ನಿಂದೇನು ಹಚ್ಚಿರಿ. ನೀ ಏನು ಪಾಕಿಸ್ತಾನ ರೊಕ್ಕ, ದುಬೈ ರೊಕ್ಕ ಇದು. ಅದಕ್ಕೆ ಒಳ್ಳೆ ಕಾಲ ಬರ್ತದೆ, ಏನೋ ಅಂಜಬೇಡ್ರಿ. ಈಗ ಎಷ್ಟು ಕೇಸ್ ಹಾಕ್ತಾರ, ಎಷ್ಟು ಬಡಿತಾರ, ಬಡಿಸೋರಿ. 28 ತನಕ ಬಡಿಸೋರಿ. 28 ನಂತರ ಕರ್ನಾಟಕದಾಗ ಯಾರು ಬಡ್ದಿರ್ತಾರಲ್ಲ ಅವರೇ ಬಂದು ನಿಮ್ಗೆ ಸನ್ಮಾನ ಮಾಡೋ ಕೆಲಸ ಮಾಡ್ತೀನಿ ಅಂತ ಕೇಳ್ಕೊಂಡು ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಬೋಲೋ ಭಾರತ್ ಮಾತಾ ಕಿ. ಹಲೋ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.